ಲೋಕಸಮರಕ್ಕೆ ಈಗಾಗಲೇ ದಿನಾಂಕ ಘೋಷಣೆಯಾಗಿದೆ. ದಿನಾಂಕ ಘೋಷಣೆಗೂ ಮೊದಲೇ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಕೊಂಡು ಚುನಾವಣಾ ಕಣಕ್ಕಿಳಿದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಕಣ ರಂಗೇರಿದೆ. ಒಂದ್ ಕಡೆ ಈ ಸರ್ತಿ ಶತಾಯ ಗತಾಯ ಡಿಕೆ ಬ್ರದರ್ಸ್ಗೆ ಸೋಲು ಉಣಿಸಲೇಬೇಕು ಅಂತ ಮೈತ್ರಿ ಪಕ್ಷಗಳು ಪಣ ತೊಟ್ಟಿದ್ರೆ, ತಮ್ಮ ಬಲ ಎಷ್ಟಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತಕ್ಕಂಥದನ್ನ ಸಾಬೀತುಪಡಿಸೋದಕ್ಕೆ ಡಿಕೆ ಬ್ರದರ್ಸ್ ಕೂಡ ಸನ್ನದ್ಧರಾಗಿ ನಿಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಡಿಕೆಶಿ ಸ್ವಕ್ಷೇತ್ರದಲ್ಲಿ ಬಿಜೆಪಿ ನಾಯಕರ ಚುನಾವಣಾ ತಂತ್ರ. ಕನಕಪುರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿ ಟಕ್ಕರ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿದೆ. ಶತಾಯಗತಾಯವಾಗಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶನ್ನ ಸೋಲಿಸೋದಕ್ಕೆ ಪಣ ತೊಟ್ಟಿರುವಂತಹ ದೋಸ್ತಿಗಳು ನಿರಂತರ ಸಭೆಗಳ ಮೂಲಕ ಚುನಾವಣಾ ರಣತಂತ್ರವನ್ನ ರೂಪಿಸಿದ್ದಾರೆ. ಅದರಲ್ಲೂ ಬಿಜೆಪಿ ನಾಯಕರಾದಂತಹ ಮುನಿರತ್ನ ಹಾಗೂ ಸಿಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸೋದಕ್ಕೆ ಓಡಾಟ ನಡೆಸುತ್ತಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ಸ್ವಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿ ತಯಾರಿಯನ್ನ ಆರಂಭಿಸಿರೋ ನಾಯಕರು ಕನಕಪುರದಲ್ಲಿ ಸಭೆ ನಡೆಸಿ ಕಾರ್ಯಕರ್ತರಲ್ಲಿ ಹುರುಪು ತುಂಬುವ ಕೆಲಸ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ಶಾಸಕ ಮುನಿರತ್ನ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಭರವಸೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿಯನ್ನ ತಡೆಯೋ ಶಕ್ತಿ ಎಲ್ಲೂ ಇಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಕನಕಪುರದಲ್ಲಿ 1 ವೋಟ್ ಲೀಡ್ ಕೊಡಿ ಸಾಕು, ನಾನು RR ನಗರದಲ್ಲಿ 1 ಲಕ್ಷ ಲೀಡ್ ಕೊಡ್ತೀನಿ ಅಂತ ಮುನಿರತ್ನ ಟಾಂಗ್ ಕೊಟ್ಟಿದ್ದಾರೆ. ನಮಗಿರುವಂತ ಉದ್ದೇಶ ಡಾಕ್ಟರ್ ಮಂಜುನಾಥ್, ನೀವು ಕನಕಪುರದಲ್ಲಿ 1 ವೋಟ್ ಲೀಡ್ ಕೊಟ್ರೆ ಬೆಂಗಳೂರಲ್ಲಿ 1 ಲಕ್ಷ ಲೀಡ್ ಕೊಡ್ತಾರೆ. ದೊಡ್ಡ ಮಟ್ಟದಲ್ಲಿ ನಾವು ಮತ್ತೆ ದೇವೇಗೌಡರು, ಕುಮಾರಣ್ಣ ಎಲ್ಲರೂ ಒಟ್ಟಿಗೆ ಸೇರಿ ಇನ್ನೊಂದು ಸಭೆ ಮಾಡಿ ಅಲ್ಲಿಂದ ಜಂಟಿಯಾಗಿ ನಾವು ಪ್ರಚಾರಕ್ಕೆ ಹೋಗುವಂಥದ್ದು ನಮ್ಮ ಪಕ್ಷ ಈಗಾಗಲೇ ತೀರ್ಮಾನ ಮಾಡಿ ಅದು ಮಾಡುತ್ತೆ. ಡಾಕ್ಟರ್ ಮಂಜುನಾಥ್ ಆ ಹೆಸರೇ ಒಂದು ಶಕ್ತಿ. ಈ ಸಾರಿ ಮಂಜುನಾಥ್ ಅವರು ಗೆಲ್ಲೋದ್ರಲ್ಲಿ ಯಾವುದು ಅನುಮಾನ ಇಲ್ಲ. ಮಂಜುನಾಥ್ ಗೆಲುವಿನ ತಡೆಯೋ ಶಕ್ತಿ ಎಲ್ಲೂ ಇಲ್ಲ. ಈ ಬಾರಿ ಕನಕಪುರದಲ್ಲೇ ಹೆಚ್ಚು ಮತಗಳು. ಇನ್ನು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡ ಕಾರಿದ್ದಾರೆ. ಕೇವಲ ಎಂಪಿ ಚುನಾವಣೆ ಅಲ್ಲ, ಈ ಚುನಾವಣೆ ಬಳಿಕ ಸರ್ಕಾರ ಅಸ್ತಿತ್ವವನ್ನ ಕಳ್ಕೊಂಡ್ರೂ ಆಶ್ಚರ್ಯ ಇಲ್ಲ. 100% ಈ ಸರ್ಕಾರ ಎಂಪಿ ಚುನಾವಣೆ ಬಳಿಕ ಇರುವುದಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಈ ಚುನಾವಣೆ ಆದ್ಮೇಲೆ ಇದ್ರ ಪ್ರಭಾವ ರಾಜ್ಯ ಸರ್ಕಾರದ ಮೇಲೆ ಬೀಳ್ತದೆ. ಬಹುಶಃ ರಾಜ್ಯ ಸರ್ಕಾರ ಬದಲಾವಣೆ ಆದ್ರೂ ಆಶ್ಚರ್ಯ ಇಲ್ಲ. ಈ ಚುನಾವಣೆ ಆಗ್ಲಿ ಅಂತೆಲ್ಲ ಕಾಯ್ತಾ ಇದೆ. ಈ ಚುನಾವಣೆ ಆದ್ಮೇಲೆ 100ಕ್ಕೆ 100 ಭಾಗ ಈ ಸರ್ಕಾರ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಮತ್ತೆ ಡಾಕ್ಟರ್ ಮಂಜುನಾಥ್ ರಾಜಕೀಯ ಪ್ರವೇಶದ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. 28 ಲಕ್ಷ ಮತದಾರರ ನಾಡಿ ಮಿಡಿತ ಅರಿಯೋದಕ್ಕೆ 20 ವರ್ಷ ಬೇಕು. ಜನರ ಸಮಸ್ಯೆ ಅರಿಯೋದಕ್ಕೆ ಡಾಕ್ಟರ್ ಇಂದ ಸಾಧ್ಯನಾ? ಹೀಗೆ ಹೇಳಿ ಮಾಗಡಿ ಶಾಸಕ HC ಬಾಲಕೃಷ್ಣ ಟೀಕಿಸಿದ್ದಾರೆ. ಈಗ ನಮ್ಮ ಅಭ್ಯರ್ಥಿಗೆ ಇಡೀ ಕ್ಷೇತ್ರದ ಪರಿಚಯ ಐತೆ. ಅವ್ರ ಅಭ್ಯರ್ಥಿ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಈ ಕ್ಷೇತ್ರನ ಅವ್ರಿಗೆ ಆಯ್ಸೆ ಮುಗಿದೈತದೆ. ಆಯ್ಸು ಅಂದರೆ ರಾಜಕೀಯದ ಆಯ್ಸು. ಅವರು ಊರುಗಳನ್ನ ಸ್ಟಡಿ ಮಾಡೋ ಹೊತ್ತಿಗೆ ಅವ್ರಿಗೆ 15-20 ವರ್ಷ ಬೇಕು. ಅವ್ರು ಇನ್ನೂ ಕ್ಷೇತ್ರ ಅರ್ಥ ಮಾಡ್ಕೋಬೇಕಾದ್ರೆ 20 ವರ್ಷ ಬೇಕ್ರಿ. 28 ಲಕ್ಷದ ಮತದಾರರ ನಾಡಿ ಮಿಡಿತವನ್ನು ಅರ್ಥಕೊಂಡಿರ್ತಕ್ಕಂಥ ಏಕೈಕ ಅಭ್ಯರ್ಥಿ ಅಂದರೆ ಅದು ಡಿಕೆ ಸುರೇಶ್ ಅವರು. ಈ ನಾಡಿ ಮಿಡಿತನ ಅವ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ 20 ವರ್ಷ ಬೇಕು. ಇನ್ನು ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ವಿರೋಧಿಗಳ ಟೀಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಯಾರನ್ನು ಟೀಕೆ ಮಾಡೋದಿಲ್ಲ, ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡೋದಿಕ್ಕಲ್ಲ ಅಂತ ತಿಳಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಇದುವರೆಗೆ ನಾನು ಭೇಟಿ ಮಾಡಿರಲಿಲ್ಲ. ಧನ್ಯವಾದವನ್ನ ಹೇಳ್ತಕ್ಕಂಥ ಒಂದು ಸೌಹಾರ್ದತ ಭೇಟಿ. ಅವರು ಪ್ರಚಾರಕ್ಕೆ ಬರಲಿಕ್ಕೆ ಮನವಿ ಮಾಡಿದ್ದೇವೆ. ಬಹುಶಃ ಬರ್ಬೋದು. ಸೋಮವಾರ ಸುಮಾರು 12ವರೆಗೆ ಸೇರುವಂತಹ ಫಾರ್ಮಾಲಿಟೀಸ್ ಆಗುತ್ತೆ. ನಾನು ವೈಯಕ್ತಿಕವಾಗಿ ಯಾರನ್ನು ಕೂಡ ನಾನು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಇದೊಂದು ಧರ್ಮಯುದ್ಧ ಅಂತ ನಾನು ಪರಿಗಣಿಸಿದ್ದೇನೆ. ಈ ಚುನಾವಣೆ ಈ ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡ್ಲಿಕ್ಕಂತೂ ಅಲ್ಲ. ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ. ಕಾಂಗ್ರೆಸ್ನ ಏಕೈಕ ಸಂಸದ ಡಿಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಬಿಜೆಪಿ ನಾಯಕರು ಇನ್ನಿಲ್ಲದ ಕಸರತ್ತನ್ನ ನಡೆಸುತ್ತಿದ್ದಾರೆ. ಆದ್ರೆ ಮತದಾರ ಮಹಾಪ್ರಭು ಯಾರ ಕೈ ಹಿಡಿತಾನೋ ಕಾದು ನೋಡ್ಬೇಕಾಗಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.